ವೀಣಾ ಶ್ರೀಧರ್ಸ್ ಕಿಚನ್. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಗಿಫ್ಟ್ ಶಾಪಿಂಗ್ ಯಾವ ತರ ಮಾಡೋದು ನಾವು ಗಂಡಸರು ಕೊಡೋ ಗಿಫ್ಟ್ ಹಾಗೂ ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಎಲ್ಲ ಕುಂಕುಮ ಕೊಟ್ಟು ಹೆಂಗಸರಿಗೂ ಕೊಡೋ ಅಂತದ್ದು ಒಂಥರ ಮಲ್ಟಿಪರ್ಪಸ್ ಅದು. ಆ ತರ ಗಿಫ್ಟ್ ನೆನ್ನೆ ತೋರಿಸ್ದೆ. ಸುಮ್ನೆ ಶರ್ಟ್ ಪೀಸು ಎಲ್ಲ ಕೊಡೋದಕ್ಕಿಂತ ಈ ತರ ಬ್ಯಾಗ್ಸ್ ಕೊಟ್ರೆ ಹೆಂಗಸರು ಯೂಸ್ ಮಾಡ್ತಾರೆ, ಗಂಡಸರು ಯೂಸ್ ಮಾಡ್ತಾರೆ ಬ್ಯಾಗ್ಸ್. ನೆನ್ನೆ ಆಕ್ಚುಲಿ ವಿಡಿಯೋನಲ್ಲಿ ಯಾವ್ಯಾವ ಬ್ಯಾಗ್ಸ್ ಅಂತ ಅನ್ಬಿಟ್ಟು ನಾನು ತೋರಿಸಿದ್ದೆ, ಯಾವ್ದು ತಗೊಂಡಿದ್ದೀನಿ ಅಂತ ತೋರಿಸಿದ್ದೆ. ತುಂಬಾ ಜನ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೇನೆ ಅರ್ಥ ಆಗಿಲ್ಲ ತುಂಬಾ ಜನಕ್ಕೆ ಅದು ಯಾವ ಬ್ಯಾಗ್ ತಗೊಂಡಿದ್ದೀನಿ ಅಂತ ಗೊತ್ತಾಗಿಲ್ಲ. ಈ ಬ್ಯಾಗ್ ಬಗ್ಗೆ ತುಂಬಾ ಜನ ಡೀಟೇಲ್ಸ್ ಕೇಳಿದ್ರಲ್ಲ. ಈ ಬ್ಯಾಗ್ ನೋಡಿ, ಇದು ಈ ತರ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇದು ಈ ತರ ಬಟನ್ಸ್ ಇದೆ, ಪ್ರೆಸ್ ಬಟನ್ಸ್ ಎಲ್ಲ ನೋಡಿ ಈ ತರ ಇರುತ್ತೆ. ಹತ್ರ ನೋಡಿ ಈ ತರ ಇರುತ್ತೆ. ಆಕ್ಚುಲಿ ಬ್ಯಾಗ್ ಈ ತರ ಇರುತ್ತೆ. ಈ ಬ್ಯಾಗ್ ಇಲ್ಲೊಂದು ಬಟನ್ ಎಲ್ಲ ಸ್ಟ್ರಾಂಗ್ ಆಗಿದೆ. ಈ ತರ ಫೋಲ್ಡ್ ಈ ತರ ಮಾಡಿ ಹೀಗೆ ಮಾಡಿದ್ರೆ ಬ್ಯಾಗ್ ಇದು. ಇದರಲ್ಲೂ ಅಷ್ಟೇನೆ, ಇಲ್ಲೂ ಒಂದು ಬಟನ್ ಇದೆ, ಮತ್ತೆ ಇದಕ್ಕೆ ಲಾಕ್ ಮಾಡಕ್ಕೆ ಇಲ್ಲೂ ಒಂದು ಬಟನ್ ಇದೆ. 2 ಪ್ರೆಸ್ ಬಟನ್ ಇದೆ ಇದಕ್ಕೆ. ಈ ತರ ಇರುತ್ತೆ ಬ್ಯಾಗ್ ನೋಡಿ. ಇಲ್ಲಿ ಈ ತರ ಬ್ಯಾಗ್ ಇದೆ. ಇದಕ್ಕೆ ಜಿಪ್ ಇದೆ. ಇದು ಏನಂದ್ರೆ ನಾವು ಟೂರ್ಗೆಲ್ಲ ಹೋದ್ರೆ ಏನಾದ್ರೂ ಸ್ನಾನ ಮಾಡಿದ್ದು ಟವಲ್ಗಳು, ಒದ್ದೆ ಬಟ್ಟೆಗಳು ಎಲ್ಲ ಹಾಕೋಬಹುದು. ಇದು ಲೈನಿಂಗ್ ಕ್ಲಾತ್ ಎಲ್ಲ ಏನೂ ಇಲ್ಲ, ಒಳ್ಳೆ ಮೆಟೀರಿಯಲ್ ಇದು. ಇದು ಇಂಪೋರ್ಟೆಡ್ ಮೆಟೀರಿಯಲ್ ಅಂತ ಹೇಳಿದ್ರು ಅಂಗಡಿಯವರು. ಸೊ ಇದ್ರಲ್ಲೇ ನೀವೆಲ್ಲ ಹಾಕೊಂಡ್ ಬರ್ಬೋದು. ಲೈನಿಂಗ್ ಇಲ್ಲ ನೋಡಿ ಇದರಲ್ಲಿ. ಇಷ್ಟೇ ಒಂದೇ ಮೆಟೀರಿಯಲ್ ಇದು. ಈ ತರ ಇದೊಂದು ಬ್ಯಾಗ್ ತಗೊಂಡೆ. ಇದ್ರದ್ದು ಪ್ರೈಸ್ 120 ರುಪೀಸ್. ಒಂದು ಬ್ಯಾಗ್ಗೆ 120 ರುಪೀಸ್. ಒಳ್ಳೆ ಬ್ಲೌಸ್ ಪೀಸ್ ಅಂತ ಅಂದ್ರು ನಿಮ್ಗೆ 120-150 ರುಪೀಸ್ ಆಗುತ್ತೆ. 120 ರುಪೀಸ್ಗೆ ನೀವು ಶರ್ಟ್ ಪೀಸ್ ಎಲ್ಲ ಬರೋದೇ ಇಲ್ಲ. ಸೊ ಇದು ಬೆಸ್ಟ್ ಅಂತ ಮತ್ತೆ ಎಕನಾಮಿಕಲ್ ಅಂತ ಅನ್ನಿಸ್ತು ನಂಗೆ ಈ ಬ್ಯಾಗ್ ತಗೊಂಡಿದ್ದು. ಸೊ ಅದಕ್ಕೆ ಈ ಬ್ಯಾಗ್ ಹೆಂಗಸರಿಗೆ ಗಂಡಸರಿಗೆ ಎಲ್ಲ ಎಕ್ಸ್ಟ್ರಾ ಬಂದವ್ರಿಗೆ, ನಾವು ಸ್ವೀಟ್ ಖಾರ ಕೊಡ್ತೀವಲ್ವಾ, ಬಂದವ್ರಿಗೆ ಏನಾದ್ರು ಸ್ವೀಟ್ಸ್ ಏನಾದ್ರು ಕೊಟ್ಟು ಕಳಿಸ್ತೀವಲ್ಲ, ಅದ್ರ ಜೊತೆ ಕುಂಕುಮ ಕೊಟ್ಟು ಇದು ಕೊಡೋದು. ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ಗೆ ಬೇರೆ ಸ್ಯಾರೀಸ್ ಎಲ್ಲ ತಂದಿದ್ದು. ಇದು ಎಕ್ಸ್ಟ್ರಾ ಗೆಸ್ಟ್ ಗಳು ಬಂದವ್ರಿಗೆ ಮದ್ವೆಗೆ ಇದು ಕೊಟ್ಟಿರೋದು ನಾನು ಬಂತು. ಅದಕ್ಕೋಸ್ಕರ ಇದು ಒಂದು 25 ಬ್ಯಾಗ್ಸ್ ತಗೊಂಡ್ ಬಂದೆ ನೋಡಿ. ಇದು ಈ ತರ ಇರುತ್ತೆ. ಇದು ಒಂಥರ ಬ್ಯಾಗ್ ತರ ಪುಟ್ಟದ ಬ್ಯಾಗ್ ಇದು. ಇದರಲ್ಲಿ ಇನ್ನೊಂದು ಬ್ಯಾಗ್ ನ ಈ ತರ ಇರುತ್ತೆ. ಇದರಲ್ಲಿ ಹಿಂಗ್ ಇಟ್ಟಿರ್ತಾರೆ. ಇದು ಈ ತರ ಇದೆ ನೋಡಿ. ಮೆಟೀರಿಯಲ್ ಇದು 100 ರುಪೀಸ್. ಈ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ. ಈ ಬ್ಯಾಗ್ ಡಿಫ್ರೆಂಟ್ ಕಲರ್ಸ್ ಇದೆಲ್ಲ ಇತ್ತು, ಪ್ರಿಂಟ್ಸ್ ಎಲ್ಲಾದು ಇದರಲ್ಲಿ ಇತ್ತು. ಸೊ ಈ ತರ ಇದೆ ಈ ಬ್ಯಾಗ್. ಇದು 100 ರುಪೀಸ್. ಇದು 80 ರುಪೀಸ್ ಸಿಗುತ್ತೆ, 70 ರುಪೀಸ್ ಸಿಗುತ್ತೆ ಇದರಲ್ಲಿ. ಆದ್ರೆ ಈ ತರ ತಿಕ್ ಕ್ವಾಲಿಟಿ ಇರೋದಿಲ್ಲ. ನೀವು ಹ್ಯಾಂಡ್ ಬ್ಯಾಗ್ ಅಲ್ಲಿ ತಗೊಂಡು ಹೋಗಕ್ಕೆ ಎಲ್ಲದಕ್ಕೂ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಮದುವೆ ಮನೆಗೆ ಹೋಗಕ್ಕೆ, ತೆಂಗಿನಕಾಯಿ ಎಲ್ಲ ಹಾಕೊಟ್ಟಾಗ, ಏನಾದ್ರು ಗಿಫ್ಟ್ ಎಲ್ಲ ಕೊಟ್ಟಾಗ ಹಾಕೊಂಡು ಬರೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಇದು ಅಷ್ಟೇ, ಒದ್ದೆ ಬಟ್ಟೆ ಎಲ್ಲ ಹಾಕೊಳ್ಬಹುದು ಇದ್ರಲ್ಲೂ. ಮಕ್ಕಳುಗಳಿಗೆ ಇದು ಫೀಡಿಂಗ್ ಬಾಟ್ಲು ಎಲ್ಲ ಇಟ್ಕೊಂಡು ಹೋಗಕ್ಕೂ ಚೆನ್ನಾಗಿದೆ ಈ ಬ್ಯಾಗ್. ಸೊ ಇದನ್ನ ಈ ತರ ಫೋಲ್ಡ್ ಮಾಡ್ಬಿಟ್ಟು ಚಿಕ್ಕದಾಗಿ ಇಲ್ಲೊಂದು ಬಟನ್ ಇದೆ, ಇದು ಫೋಲ್ಡ್ ಮಾಡಿ ಈ ಬ್ಯಾಗ್ ಅಲ್ಲಿ ಹಾಕಿರ್ತಾರೆ. ಇದು ಈ ತರ ಈ ಬ್ಯಾಗ್ ಅಲ್ಲಿ ಕ್ಲೀನ್ ಆಗಿ ಮಾಡಿಸ್ಬೇಕು. ಈ ತರ ಹಾಕಿರ್ತಾರೆ. ಈ ಬ್ಯಾಗ್ ಒಂದು 25 ತಗೊಂಡ್ ಬಂದೆ. ಆ ತರ ಆದ್ರೆ ಈ ಬ್ಯಾಗ್ ಒಂದು 120 110 ತಗೊಂಡ್ ಬಂದೆ ಈ ಬ್ಯಾಗ್. ಇದ್ರ ಅಡ್ರೆಸ್ ಕೇಳಿದ್ರು ತುಂಬಾ ಜನ. ಅಡ್ರೆಸ್ ನಾನು ನೇಮ್ ಬೋರ್ಡ್ ನೇ ಫೋಕಸ್ ಮಾಡಿದೀನಿ ನೋಡಿ. ಆ ನೇಮ್ ಬೋರ್ಡ್ ನ ನೀವು ಸ್ಕ್ರೀನ್ ಶಾಟ್ ಏನಾದ್ರು ಮಾಡ್ಕೊಂಡು ಅದನ್ನೇ ನೀವು ಝೂಮ್ ಮಾಡಿ ನೋಡ್ಕೊಳ್ಳಿ. ಯಾಕೆಂದ್ರೆ ನನ್ನ ಅಡ್ರೆಸ್ ಎಲ್ಲ ನಾನು ಅದ್ರಲ್ಲೇ ಝೂಮ್ ಮಾಡಿ ಇದಕ್ಕೆ ಹಾಕ್ಬೇಕಾಗುತ್ತೆ. ನೀವು ಅದರಲ್ಲಿ ನೀವು ರಾಜಾ ಮಾರ್ಕೆಟ್ ಹತ್ರ ಹೋದ್ರೆ ಅಲ್ಲಿ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ. ಇದು ರಾಜಾ ಮಾರ್ಕೆಟ್ ಹಿಂಭಾಗನೆ. ವಿಜಯ್ ಅನ್ನೋರು ಆನ್ಸರ್ ಮಾಡಿದ್ದಾರೆ ಅದಕ್ಕೆ. ರಾಜಾ ಮಾರ್ಕೆಟ್ ಹಿಂಭಾಗದ ರೋಡ್ ಮೇಡಮ್, ಇದು 3rd ಶಾಪ್. ಇದು ನಾನೊಂದ್ಸಲ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ರಾಜಾ ಮಾರ್ಕೆಟ್ ಹಿಂಭಾಗದಲ್ಲೇ ಇದೆ. ಇದು ತುಂಬಾ ಹತ್ರ ಅವೆನ್ಯೂ ರೋಡ್ಗೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶಾಪ್ ನಂಬರ್ 2 ಹಾಕ್ತೀನಿ, ನೀವು ನೋಡ್ಕೊಳ್ಬಹುದು ಅದನ್ನ. ಸೊ ಇವಾಗ ನನ್ನ ಮಗಳಿಗೆ ಗೌನ್ ತಗೊಂಡ್ ಬಂದ್ವು. ಆ ಗೌನ್ ತಂದಿರೋ ಇದನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಹೇಗೆ ಟ್ರಯಲ್ ನೋಡೋದು ಅನ್ನೋದನ್ನ ಮುಂದೆ ನೋಡೋಣ ಬನ್ನಿ. ಹಾಯ್, ನಮಸ್ಕಾರ, ವೆಲ್ಕಮ್ ಅಗೈನ್. ನಾವಿವಾಗ ನಾನು ಪೃಥ್ವಿ ಇಬ್ರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಅವಳಿಗೆ ಗೌನ್ ಫೈನಲೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ಗೌನ್ ತೊಗೊಳ್ಳೋ ಪ್ರೋಗ್ರಾಮ್.
ಆಲ್ರೆಡಿ ಒಂದು ಸಲ ನೋಡ್ಕೊಂಡು ಬಂದಿದ್ದೀವಿ ಗೌನು, ನಾನು ವಿಡಿಯೋನೂ ಹಾಕಿದ್ದೀನಿ ನಮ್ಮನೆ ಗೌನ್ ತೊಗೊಂಡಿರೋದು. ಸೊ ಇದೊಂದು ಇವತ್ತು ಫೈನಲೈಸ್ ಆಗಿ ಗೌನ್ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ ನಾವು. ಫಸ್ಟ್ ಅವಳಿಗೆ ಸೀರೆ ತೊಗೊಂಡು ರಿಸೆಪ್ಷನ್ಗೆ ಸೀರೆ ಉಡೋದು ಅಂತ ಇತ್ತು. ಆದರೆ ಈಗಿನ ಮಕ್ಕಳೆಲ್ಲ ಸೀರೆಗಿಂತನೂ ಗೌನು ತುಂಬ ಇಷ್ಟಪಡ್ತಾರಲ್ಲ ಅಂತ ಅಂದ್ಬಿಟ್ಟು ಗೌನೊಂದು ಆಪ್ಷನ್ ಅಂತ ತೊಗೊಂಡ್ವು. ನಾನು ಗೌನ್ ತೊಗೊಳಕ್ಕೆ ಹೋಗ್ತಿರೋದ್ರಿಂದ ಗೌನ್ ಬಗ್ಗೆ ಎಷ್ಟು ಅಡ್ವಾಂಟೇಜಸ್ ಎಷ್ಟು ಡಿಸಡ್ವಾಂಟೇಜಸ್ ಅಂತ ಹೇಳಬೇಕು ಅಂತ ನಮಗೆ ಇಷ್ಟ. ಈ ಗೌನ್ ಒಂದ್ಸಲ ತೊಗೊಂಡ್ರೆ ನಮಗೆ ಮತ್ತೆ ರೀಯೂಸ್ ಮಾಡೋದು ಸ್ವಲ್ಪ ಸೆಕೆಂಡ್ ಥಿಂಕಿಂಗ್ ನಾವು ಮಾಡಲೇಬೇಕು. ಗೌನ್ ತೊಗೊಂಡ್ರೆ ಮತ್ತು ಯಾರ ಫಂಕ್ಷನ್ಗೆ ಈ ಥರ ಹಾಕ್ಕೊಳ್ಳೋಕ್ಕಾಗತ್ತೆ ಅಂತ ಒಂದು ಸಲ ಥಿಂಕ್ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಈ ವಿಡಿಯೋದಲ್ಲೆಲ್ಲ ಆಲ್ಮೋಸ್ಟ್ ನಂದು ಮ್ಯಾರೇಜ್ ಸೀರೀಸ್ ವಿಡಿಯೋನಲ್ಲೆಲ್ಲ ನಾನು ಬೇರೆಯವ್ರಿಗೆ ಅಂದರೆ ನಿಮಗೆಲ್ಲ ಈ ಥರ ತೊಗೊಳ್ಳಿ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂದರೆ, ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು. ನಾನು ಆಲ್ರೆಡಿ ನನಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳು ಮಾಡಿದ್ದೀನಿ. ಆ ಕೆಲವು ತಪ್ಪನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಂಡು ನೀವು ಈ ಥರ ತಪ್ಪು ಮಾಡಬೇಡಿ, ಆಫ್ಟರ್ ಎಫೆಕ್ಟ್ಸ್ ಈ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು. ಇವಾಗ ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಮೈಸೂರು ಸಿಲ್ಕ್ ಉದ್ಯೋಗಲ್ಲಿ ಬಟ್ಟೆಗಳನ್ನ ಅಂದರೆ ಗೌನೆಲ್ಲ ನೋಡಿದ್ವು, ನಮಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅದು ಗೌನೆಲ್ಲ ನೋಡಿದ್ದು. ಆಮೇಲೆ ಪಕ್ಕದಲ್ಲೇ ಕೋಸ್ಕಿ ಇತ್ತು. ನಾನು ನನ್ನ ಹಸ್ಬೆಂಡ್ ಅಂದರೆ ಶ್ರೀಧರ್, ನಾನು ಪೃಥ್ವಿ ಮತ್ತು ನನ್ನ ಓರ್ಗಿತಿ 4 ಜನ ಇವತ್ತು ಇಲ್ಲಿ ಬಂದಿರೋದು. ನಾವಿಬ್ಬರೇ ಆಟೋದಲ್ಲಿ ಬಂದ್ವು. ಅವರಿಬ್ಬರು ಬೇರೆ ಕಡೆ ಎಲ್ಲೋ ಇನ್ನಿಬ್ಬರು ಹೋಗಿ ಯಾರನ್ನೋ ಮೀಟ್ ಮಾಡಿ ಮದುವೆ ವಿಷಯಕ್ಕೆ ಆಮೇಲೆ ನಾವು ಅಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ನಾವು ಅಷ್ಟರಲ್ಲಿ ನಾವು ಒಂದು ಸಲ ಮೈಸೂರು ಸಿಲ್ಕ್ ಉದ್ಯೋಗಲ್ಲಿ ನೋಡಿಬಿಡೋಣ ಅಂತ ಅಂದ್ಬಿಟ್ಟು ನೋಡಿದ್ವು. ನಮ್ಗೆ ಒಂಚೂರು ಇಷ್ಟ ಆಗಲಿಲ್ಲ ಮೈಸೂರು ಸಿಲ್ಕ್ ಉದ್ಯೋಗಲ್ಲಿ ಗೌನು. ಸ್ಯಾರೀಸೆಲ್ಲನೂ ನೋಡಿದ್ವು, ಬಟ್ ಬೇರೆ ಕಡೆ ನೋಡಿ 4-6 ಕಡೆ ನೋಡಿ ಗೊತ್ತಿರೋರಿಗೆ ಮೈಸೂರು ಸಿಲ್ಕ್ ಉದ್ಯೋಗಲ್ಲೇ ಚೆನ್ನಾಗಿರುತ್ತೆ ಅನ್ನೋ ಮಾತು ನನಗೇನೋ ಅಷ್ಟು ಒಪ್ಪಿಗೆಗೆ ಬರೋವಂಥ ವಿಷಯ ಅಂತ ನಂಗೆ ಅನ್ನಿಸಲಿಲ್ಲ. ಯಾಕೆಂದರೆ ಮೈಸೂರು ಸಿಲ್ಕ್ ಉದ್ಯೋಗ ಥರನೇ ಬೇರೆ ಶಾಪ್ಗಳಲ್ಲೂ ಬಟ್ಟೆಗಳು ಸಿಗುತ್ತೆ. ಏನಂದರೆ ಮೈಸೂರು ಸಿಲ್ಕ್ ಉದ್ಯೋಗಲ್ಲಿ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅನ್ನೋ ಥರ ಎಲ್ಲದೂ ಸಿಗುತ್ತೆ. ನಾವು ಅದೇ ಕ್ವಾಲಿಟಿ ಹುಡುಕ್ಬೇಕಂದ್ರೆ ಬೇರೆ ಕಡೆ ಸ್ವಲ್ಪ ಸುತ್ತಬೇಕಾಗತ್ತೆ ಅಷ್ಟೇ. ಇವಾಗ ನಾವು ಕೋಸ್ಕಿಗೆ ಬಂದಿದ್ದೀವಿ, ಕಮರ್ಷಿಯಲ್ ಸ್ಟ್ರೀಟ್ ಕೋಸ್ಕಿಗೆ. ಇಲ್ಲಿ ಗೌನ್ಗಳು ನೋಡೋದು. ಇಲ್ಲಿ ಕೋಸ್ಕಿ ಸ್ವಲ್ಪ ಎಕ್ಸ್ಪೆನ್ಸಿವೇನೆ, ಆದರೆ ನಮಗೆ ಬೇಕಾದ ಬಾಡಿ ಫಿಟ್ಟಿಂಗ್ ಎಲ್ಲ ಮಾಡಿಕೊಡೋದು, ಆಮೇಲೆ ನಮಗೆ ಬೇಕಾದಂಥ ಇದು ಚಾಯ್ಸಸ್ಸು ಎಲ್ಲದೂ ಭಾಳ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಒಪ್ಕೊಳ್ತೀನಿ. ಇವಾಗ ಇಲ್ಲಿ ಗೌನ್ ನೋಡ್ತೀವಿ. ಇವಾಗ ಪೃಥ್ವಿ ಇಲ್ಲೆಲ್ಲ ಟ್ರಯಲ್ ನೋಡ್ತಾಳೆ. ಸೊ ಇದನ್ನು ನೀವು ಮ್ಯೂಸಿಕ್ ಜೊತೆ ನೋಡಿದ್ರೇ ಚೆನ್ನಾಗಿರುತ್ತೆ ನನ್ನ ಮಾತಿಗಿಂತನೂ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಇಲ್ಲಿ ವುಡನ್ದು ಪ್ಲ್ಯಾಂಕ್ ಇಟ್ಟಿರೋದು ಏನಂತಂದರೆ ಹೀಲ್ಸ್ ಎಲ್ಲ ಹಾಕ್ಕೊಳ್ಳೋ ಬದಲು ಇದ್ರ ಮೇಲೆ ನಿಂತ್ಕೊಂಡ್ರೆ ಹೀಲ್ಸ್ ಹಾಕ್ಕೊಳ್ಳೋ ಅಷ್ಟೇ ಕರೆಕ್ಟಾಗಿ ಲೆಂತ್ ಗೌನ್ದು ಮೆಜರ್ಮೆಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು.
ಸ್ಟಾರ್ಟ್ ಮಾಡ್ಬಿಟ್ಟು ಒಂಚೂರು ಕಡೆ ಹೋಗ್ಬಿಟ್ಟಿದ್ದೀನಿ. ನಾವು ಲಾಸ್ಟಲ್ಲಿ ಈ ಗೌನ್ನೇ ಪರ್ಚೇಸ್ ಮಾಡೋದು. ಥ್ಯಾಂಕ್ ಯು ಫಾರ್